ಎಲ್ಲ ಪತ್ರಿಕಾ ಸ್ಟಾಫ್ಗೆ ನಮಸ್ಕಾರ. ಆ್ಯಕ್ಚುಲಿ ತುಂಬ ಸುಸ್ತಾಗಿದೆ ನಾನು ತುಂಬ ಕಾರ್ಯಕ್ರಮಗಳು ಮತ್ತು ನಿನ್ನೆ ಮೊನ್ನೆ ಆದಂಥ ಇದು ನೋಡಿ ತುಂಬಾ ಎಲ್ಲರಿಗೂ ನೋವಾಗಿದೆ. ನನಗೆಲ್ಲ ಎಲ್ಲರಿಗೂ ತುಂಬಾ ಬಾಧೆ ಆಗಿದೆ. ಯಾಕಾಗ್ತಾ ಇದೆ ಏನೋ ಅಂತ ಗೊತ್ತಾಗಿಲ್ಲ. ಅಲ್ಲಿ ನಮ್ಮ ಸ್ನೇಹಿತರದ್ದು ಫೋಟೋ ಇಟ್ಟಾಗ ಕೂಡ ಕೇಳಿದೆ ಏನೋದು ಅಂತ ಈ ಥರ ಅಂತ ಹೇಳು. ಆಮೇಲೆ ಗೊತ್ತಾಯ್ತು ನನ್ನ ವಿಷಯ. ಈ ದುರಂತಗಳಾಗಬಾರ್ದು. ಆರ್ಗನೈಸರ್ ಯಾವುದೇ ಫಂಕ್ಷನ್ ಯಾರು ಮಾಡ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ. ಬಟ್ ಜನರನ್ನು ಬಲಿ ತಗೊಳ್ಳೋದು ಭಾಳ ದೊಡ್ಡ ತಪ್ಪು. ಇನ್ನೋಸೆಂಟ್ ಮಕ್ಕಳು ಆ ತಾಯಿಂದ ಹೇಳ್ತಾರೆ, ಅದು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. 100 ಕೋಟಿ ಇದೆ ಅಂತ ಹೇಳ್ತಾರೆ. ನಮಗೂ ಮಕ್ಕಳಿದ್ದಾರೆ. ಮಕ್ಕಳಂದರೆ ಯಾರಿಗೆ? ಎಲ್ಲರಿಗೂ ಮಕ್ಕಳೇನೆ, ತಂದೆ ತಾಯಂದ್ರಿಗೆ. 100 ಕೋಟಿ ಇರಲಿ, 1 ಕೋಟಿ ಇರಲಿ, 50 ಲಕ್ಷ ಇರಲಿ, 10 ಲಕ್ಷ ಇರಲಿ, ಮಗಳು ಮಗಳೇ. ಆ ಸಣ್ಣ ಸಣ್ಣ ಮಕ್ಕಳು ಅದು ಏನು ಮಾಡಿದ್ದಾರೋ, ಯಾರು ಮಾಡಿದಾರೋ, ಯಾಕೆ ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ. ತುಂಬಾ ದುಃಖ ಆಗಿದೆ. ಇದು ಮತ್ತೆ ಕಳಿಸ್ಲೇಬಾರ್ದು ನಮ್ಮ ಇಡೀ ದೇಶದಲ್ಲಿ ಹೇಳ್ತೀನಿ. ಅದು ಯಾವುದೋ ನಮ್ಮ RCB ಅಂತೆ, ಇಟ್ಸ್ ಆಲ್ ಎಲ್ಲರಿಗೂ ಗೊತ್ತಿರೋಕ್ಕೆ, ತಮಗೆ ಎಲ್ಲರಿಗೂ ಗೊತ್ತೇ ಇದೆ. ಇದು ಇಂಡಿಯಾ ಪಾಕಿಸ್ತಾನ ಮ್ಯಾಚು, ಭಾರತ ದೇಶಕ್ಕಾಗಿ ನಾವು ಆಡೋದು. ಅವಾಗ ಟೆಸ್ಟ್ ಮ್ಯಾಚ್ಗಳು, ರಂಜಿ ಮ್ಯಾಚ್ಗಳು ನೋಡಿ ಬೆಳೆದವ್ರು ನಾವು. ಅದು ಯಾವ ಬೆಟ್ಟಿಂಗೂ ಇರಲಿಲ್ಲ, ಯಾವ ಕಮರ್ಷಿಯಲ್ಲೂ ಇರಲಿಲ್ಲ. ಇವಾಗೆಲ್ಲ ಹೇಳೋದ್ರ ಪ್ರಕಾರ ನೋಡ್ತಾ ಇದ್ದಾರೆ. ನಾನು ಯಾವುದೋ ಹಿರಿಯ ಪತ್ರಕರ್ತರು ಯಾವ್ದು ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಇಟ್ಸ್ ಆಲ್ ಬೆಟ್ಟಿಂಗ್ ಅಂತಂದ್ರು. ಅದನ್ನ ನೋಡಿ ಈ ಮಕ್ಕಳು ಹಿಂಗಾಗೋದು ನಿಜವಾಗ್ಲೂ ಭಾಳ ದುಃಖ ಅನಿಸುತ್ತೆ. ಒಂದು ಪಂದ್ಯವಾಗಿ ತೊಗೊಳ್ಳೋದು ನಾವು. ಅದು ಬಿಟ್ಬಿಟ್ಟು ಈ ಥರ ಇಟ್ಸ್ ವೆರಿ ಸ್ಯಾಡ್. ಐ ಆಮ್ ಸಾರಿ. ಈ ವೇದಿಕೆಯಲ್ಲಿ ನನ್ನ ಯಾಕೋ ತುಂಬ ದುಃಖ ಆಗಿತ್ತು, ಮಾತಾಡಲೇಬೇಕಾಗಿತ್ತು, ಮಾತಾಡಿದ್ದೀನಿ ನಾನು. ಈಗ ಅದು ಎಚ್ಚೆತ್ಕೋಬೇಕು. ಆರ್ಗನೈಸರ್ ಇರಲಿ, ಓವರ್ ಇಟ್ ಈಸ್ ನೋ, ದುಡ್ಡೆಲ್ಲ ಇಂಪಾರ್ಟೆಂಟು. ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಮಕ್ಕಳು, ಅವ್ರ ಪ್ರಾಣ. ಅದನ್ನು ಸ್ವಲ್ಪ ಈ ಪ್ರಜ್ಞಾವಂತರು ಅನ್ನೋರಿಗೆ ಪ್ರಜ್ಞೆಯನ್ನು ಮಾಡಬೇಕಾಗುತ್ತೆ ಈ ಕೆಲಸನ. ಐ ಆಮ್ ಸಾರಿ. ಎನಿವೆ, ಐ ಕಮ್ ಬ್ಯಾಕ್ ಟು ಕರಿಕಾಡ. ಕರಿಕಾಡ ಟೈಟ್ಲ್ ಅದ್ಭುತವಾಗಿದೆ. ನಾನು ನಮ್ಮ ನಟರಾಜ್ ಅವ್ರು ಕೇಳ್ತಾ ಇದ್ದೆ, ಕರಿಕಾಡ ಅಂದರೆ ಏನು, ಮೀನಿಂಗು, ಅರ್ಥ ಏನು ಅಂತ. ಅವ್ರು ಹೇಳಿದ್ರು, ನಾನು ಚಿಕ್ಕಮಂಗ್ಳೂರು ಸೆಕ್ಟರ್ ಪಟ್ಟಣ ಅಲ್ಲ, ಅಲ್ಲಿ ನಾನು ಹುಟ್ಟು ಬೆಳೆದೆ ಸರ್. ಸಣ್ಣ ವಯಸ್ಸಲ್ಲಿ ನಾವು ಭಾಳ ಕಾಡಿಗೆಲ್ಲ ಹೋಗ್ಬಿಟ್ಟು ವೈಲ್ಡ್ ಬೋರ್ ಅಂತ ಏನು ಹೇಳ್ತೀವೋ ನಾವು, ಕಾಡಂದಿಯನ್ನು ಬೇಟೆ ಭಾಳ ಜನ ಆಡ್ತಾ ಇದ್ರು, ನೋಡ್ತಾ ಇದ್ದು. ಅದ್ರದ್ದು ಆಹುಗಳು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಅಂತ. ಬಟ್ ಇದೊಂದು ಅದ್ಭುತ. ಅದು ಬಿಟ್ಟು ಬೇರೆ ನಾನು ಕೇಳಿಕೊಂಡಿಲ್ಲ. ನಿಮ್ಮ ಚಿತ್ರಕಥೆ ನಾನು ಹೇಳೋದಿಲ್ಲ ಸರ್, ಭಯ ಪಡಬೇಡಿ. ಸೊ ನನಗೂ ಕೂಡ ಈ ಅರಣ್ಯ ವನ್ಯಜೀವಿಗಳು ಭಾಳ ಇಷ್ಟ. ಸಾಕಷ್ಟು ಸಲ ಬಂಡೀಪುರ, ಚಾಮರಾಜನಗರ, ಗೋಪಾಲಸ್ವಾಮಿ ಬೆಟ್ಟ ಈ ಕಡೆ ಎಲ್ಲ ತುಂಬ ಹೋಗಿದ್ದೀನಿ. ಯಾಕೆಂದರೆ ನಮ್ಮ ಫಾದರ್ ಇಲ್ಲ DCF ಆಗಿದ್ದರು, ಈಸ್ ನೋಮೋ. ಸೊ ಹಾಗಾಗಿ ನಾನು ಡೀಪ್ ಇನ್ಸೈಡ್ ಫಾರೆಸ್ಟ್ ಕೂಡ ಹೋಗಿದ್ದೀನಿ. ಬಟ್ ನನಗೆ ಭೇಟಿ ಅಂದರೆ ಆಗಲ್ಲ ಸರ್. ವನ್ಯಜೀವಿಗಳನ್ನ ಸಂವರ್ಣ ಮಾಡಬೇಕು. ಸೊ ಹಾಗಾಗಿ ನೀವೇನು ಮಾಡಿರೋ ಗೊತ್ತಿಲ್ಲ ಸಿನಿಮಾ ಸ್ಕ್ರಿಪ್ಟಲ್ಲಿ. ಎನಿವೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಸಂಗೀತ ನಮ್ಮ ಶಶಾಂಕ್ ಶೇಷಗಿರಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ವೆರಿ ಗುಡ್ ಸಿಂಗರ್, ವೆರಿ ಗುಡ್ ಕಂಪೋಸರ್ ಆಲ್ಸೋ. ಸಾಹಿತ್ಯವನ್ನು ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ನಮ್ಮ ಗಿಲ್ಲಿ ವೆಂಕಟೇಶ್ ಅವರು ಒಂದು ಸಿನಿಮಾ ಅರ್ಧದಲ್ಲಿ ಇಲ್ಲ, ಕಂಪ್ಲೀಟ್ ಆಗಿಲ್ಲ, ಕೇಳಿದೆ ಎಷ್ಟೇ ಸಿನಿಮಾ ಅಂತ. ಸೊ ಇದೇ ಮೊದಲನೇ ಸಿನಿಮಾ. ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಮಾತ್ರ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಸ್ವರ ಸಂಯೋಜನೆ ಚೆನ್ನಾಗಿ ಮಾಡಿದ್ದಾರೆ. ಸಿಂಗರ್ಸು ಕೂಡ ಅದ್ಭುತವಾಗಿ ಆಡಿದ್ದಾರೆ. ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ತುಂಬ ಚೆನ್ನಾಗಿ ನೀವು ಆನ್ಸರ್ ಮಾಡಿದ್ರಿ. ಫಸ್ಟ್ ಸಿನಿಮಾ ನಿರ್ಮಾಪಕಿಯಾಗಿ ಅಂದರೆ ಅಷ್ಟು ಈಸಿ ಅಲ್ಲ ಸಿನಿಮಾ ಮಾಡೋದು. ನಾವು 50 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದೀವಿ. ವೀಕೆಂಡಲ್ಲಿ ನೀವು ಬಿಗ್ ಬಾಸ್ಕೆಟ್ಗೆ ಏನಾಗಿದೆ ತಾವು ಮಾರ್ಕೆಟಿಂಗ್ ಹೆಡ್ಡಾಗಿ, ಅದು ಸಿಕ್ಕಾಪಟ್ಟೆ ಪ್ರೆಷರ್ ಇರೋ ಕೆಲಸ. ಅದರಲ್ಲಿ ನೀವು ಬಂದು ವೀಕೆಂಡಲ್ಲಿ ಡಬಲ್ ಕಾಲ್ ಶೀಟ್ ಕೊಟ್ಟು ನಿಮ್ಮದು ಸೇರಿಕೊಂಡು ಟ್ರಿಬಲ್ ಕಾಲ್ ಶೀಟು. ಸೊ ನೀವು ಸಿನಿಮಾ ಮಾಡಿದ್ದೀರಾ ಅಂತಂದರೆ ಹ್ಯಾಟ್ಸ್ ಆಫ್ ಟು ಯು. ನಿಮ್ಮ ಪ್ಯಾಷನ್ಗೆ ನಿಜವಾಗ್ಲೂ ವಿಲ್ ಆಲ್ ಅಪ್ರಿಷಿಯೇಟ್. ನಿಮ್ಮಂಥ ಭಾಳ ಜನ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಎನ್ಸ್ಪಣ್ಣ ಕರೆಕ್ಟಾ? ಭಾಳ ಜನ ನೀವು ನೋಡಿದ್ದೀರಿ. ನೀವಲ್ಲಿ ಸ್ಟುಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ, ನಾವು ಈ ಕಡೆ ಹಾಡು ರಿಲೀಸ್ ಮಾಡ್ತೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರ ಇತಿಹಾಸವೂ ನಿಮ್ಗೆ ಗೊತ್ತಿದೆ, ನಮಗೂ ಗೊತ್ತಿದೆ. ಸೊ ಈ ನಿರ್ಮಾಪಕರನ್ನ ಉಳಿಸ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ, ಅಂದರೆ ಸಿನಿಮಾ ಇಂಡಸ್ಟ್ರಿ ಜವಾಬ್ದಾರಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಗೋಪಾಲ್ಜಿ ಅವರು ಬಂದಿದ್ದಾರೆ, ಸಂಘ ಪರಿವಾರದವರು, ನಮ್ಮ ಭಾಳ ಆತ್ಮೀಯರು, ಅವ್ರ ಸ್ನೇಹಿತರು ಬಂದಿದ್ದಾರೆ. ಸೊ ಗೋಪಾಲ್ಜಿ, ದಯಮಾಡಿ ಎಲ್ಲರಿಗೂ ವಿಶ್ ಮಾಡಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಗಾಡ್ ಬ್ಲೆಸ್ ಯು. ಸೊ ಯಾವಾಗ ಸಾಂಗ್ ಕೊಡ್ತೀರಿ, ಯಾವಾಗ ರಿಲೀಸ್ ಮಾಡೋದು ಬಂದವು? ವೆರಿ ಸೂನ್ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಿ? ಎಸ್ ಸರ್, ಐ ವಿಶ್ ಯು ಆಲ್ ದ ಬೆಸ್ಟ್. ವಿ ಆರ್ ಆಲ್ ದೇರ್ ವಿತ್ ಯು. ಗಾಡ್ ಬ್ಲೆಸ್ ಯು.
Thank you, Velu sir. Thank you so much. 54 ವರ್ಷದ ಸಿನಿಮಾ ಇಂಡಸ್ಟ್ರಿ ಜರ್ನಿ ಅವ್ರದ್ದು. ಇವಾಗ ಕೇಳ್ತಾ ಇದ್ದೆ ಸುಬ್ಬಣ್ಣ ಏನಾಯ್ತು ಈ ಸ್ಟುಡಿಯೋ ಏನಾಯ್ತು ಇಲ್ಲ ನಾನು ಹುಡುಗರಿಗೆ ಕೊಟ್ಬಿಟ್ಟೆ ಅಂತಂದ್ರು. ಎಷ್ಟು ಈಸಿಯಾಗಿ ಹೇಳಿದ್ರು ಅಂದರೆ ದಾನ ಮಾಡ್ದಂಗೆ ನಾನು ಹುಡುಗರಿಗೆ ಕೊಟ್ಬಿಟ್ಟೆ ಅಂತ. ಭಾಳ ಧಾರಾಳವಾಗಿರೋಂಥ ಮನೋಭಾವ. ಇನ್ಫ್ಯಾಕ್ಟ್ ಭಾಳ ಜನಕ್ಕೆ ಗೊತ್ತೇ ಇಲ್ಲ ಸುಬ್ಬಣ್ಣ ನನ್ನ ರಿಲೇಷನ್ನು. ಭಾಳ ಜನಕ್ಕೆ ಗೊತ್ತಿಲ್ಲ. ಭಾಳ ಕ್ಲೋಸ್ ರಿಲೇಟಿವ್ ನನಗೆ. ನಮ್ಮ ಅತ್ತೆ ಮಗಳಿಗೆ ತುಂಬ ಕ್ಲೋಸ್ ರಿಲೇಟಿವ್. ಸೊ ಭಾಳ ಕಷ್ಟಪಟ್ಟು ಬಂದಿದ್ದಾರೆ ಅವ್ರ ಜೀವನದಲ್ಲಿ. ಅವರು ಎಲ್ಲ ಗೊತ್ತೇ ಇದೆ, ಎಲ್ಲ ವಾಸುದಾರಿಗೆ ಎಲ್ಲ ಚೇತನಾಡಿಗೆ ಸರ್ ಎಲ್ಲರಿಗೂ ಗೊತ್ತೇ ಇದೆ ಸುಬ್ಬಣ್ಣ ಅವರ ಬ್ಯಾಕ್ಗ್ರೌಂಡು. ಸುಬ್ಬಣ್ಣ ಅವರೇ ನೊಂದಿದ್ದೀರಿ, ನೊಂದ್ಕೋಬೇಡಿ, ಆಗುತ್ತೆ ಜೀವನದಲ್ಲಿ. ನಾವು ಪದ ಬಳಕೆ ಅನ್ನೋದು ಭಾಳ ಕೇರ್ಫುಲ್ ಮಾಡಬೇಕಾಗಿದೆ ಸುಬ್ಬಣ್ಣವರೇ. ಯಾರೇ ಆಗಿರ್ಬೋದು, ನಾವು ಚಲನಚಿತ್ರ ರಂಗದಲ್ಲಿ ಎಸ್ಪೆಷಲಿ ಪದ ಬಳಕೆ ತುಂಬ ಕೇರ್ಫುಲ್ ಮಾಡಬೇಕಾಗುತ್ತೆ. ಅದು ಮಾತಾಡೋಕೆ ಮುಂಚೆನೇ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ನೀವು ಹಿರಿಯರು, ನೀವೆಲ್ಲರಿಗೂ ಹೇಳ್ಕೊಡ್ಬೇಕಾಗುತ್ತೆ. ನಿಮ್ಗೇನೇ ಟೆನ್ಷನ್ ಆಗಿರಲಿ, ಸ್ವಲ್ಪ ಮನಸ್ಸಿಂದ ತೆಗೆದುಬಿಟ್ಟು ದೇವ್ರು ಒಳ್ಳೇದು ಮಾಡಲಿ. ಇಂಡಸ್ಟ್ರಿ ನಿಮ್ಮ ಜೊತೆ ಇರುತ್ತೆ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ.